ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಬಾದಾಮಿ ತಾಲೂಕಿನ ಯೋಧರ ಗ್ರಾಮ ಚೋಳಚಗುಡ್ಡ ಗ್ರಾಮದಲ್ಲಿ ಕಾರ್ಗಿಲ್ ವಿಜಯೋತ್ಸವದ ರಜತ ಸಂಭ್ರಮ ಆಚರಣೆಯಲ್ಲಿ ಕಾರ್ಗಿಲ್ ಹುತಾತ್ಮ ಶಿವಬಸವಯ್ಯ ಕುಲಕರ್ಣಿ ವೀರ ಯೋಧರಿಗೆ ಸೈನಿಕರಿಂದ ನಮನ ಹಾಗೂ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಕಾರ್ಗಿಲ್ ಯುದ್ದದಲ್ಲಿ ಪ್ರಪ್ರಥಮದಲ್ಲಿಯೇ ಪಾಕಿಸ್ತಾನಿ ಸೈನಿಕರ ಜೊತೆ ಹೋರಾಡಿ ವೀರ ಮರಣವನ್ನಪ್ಪಿದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚೋಳಚಗುಡ್ಡ ಗ್ರಾಮದ ಬಸಯ್ಯ ಕುಲಕರ್ಣಿ ವೀರ ಯೋಧರಿಗೆ ಇಂದು ಚೋಳಚಗುಡ್ಡ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ತಾಲೂಕಿನ ಮಾಜಿ ಸೈನಿಕರು ಹಾಗೂ ಸೇವೆ ಸಲ್ಲಿಸುತ್ತಿರುವ ಸೈನಿಕರು ಸೇರಿ ಕಾರ್ಗಿಲ್ ವಿಜಯೋತ್ಸವದ ರಜತ ಸಂಭ್ರಮವನ್ನ ಆಚರಣೆ ಮಾಡಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಜಗದ್ಗುರುಗಳಾದ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ಸಾರಥ್ಯದಲ್ಲಿ ವೇದಿಕೆಯ ಎಲ್ಲಾ ಮುಖಂಡರು ಸೇರಿ ಯೋಧರಿಗೆ ಸನ್ಮಾನ ಮಾಡಿ ಗೌರವಿಸಿದರು. ಹಾಗೆ ದೇಶ ಸೇವೆಗಾಗಿ ವೀರ ಮರಣವನ್ನಪ್ಪಿದ ಯೋಧರ ಕುಟುಂಬಸ್ಥರನ್ನ ವೇದಿಕೆಗೆ ಬರಮಾಡಿಕೊಂಡು ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ವರದಿ ವೀರೇಶ್ ಎಸ್ ವಸ್ತ್ರದ ನ್ಯೂಸ್ 26 ಕನ್ನಡ ಬಾದಾಮಿ. ಆ ಅತಿ ಸಣ್ಣ ಮನಸ್ಥಿತಿಯ ಪಾಕಿಸ್ತಾನಿಗಳು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಬೇಕು ಅಂತ ಸಂಚು ಹೂಡಿದಾಗ ಆ ಒಂದು ಯುದ್ಧದೊಳಗ ಎದೆಗೊಟ್ಟು ಮರಣವನ್ನು ಹೊಂದಿರತಕ್ಕಂತಹ ಶಿವಬಸವಯ್ಯ ಕುಲಕರ್ಣಿ ಅವರ ಜನ್ಮಸ್ಥಳವಾಗಿರ್ತಕ್ಕಂತಹ ಚೋಳಚಗುಡ್ಡದ ಗರ್ವನ ಶಿವಬಸವಯ್ಯ ಕುಲಕರ್ಣಿ ಅನ್ನೋದನ್ನು ನಾವಿಲ್ಲಿ ಬಹಳಷ್ಟು ಸಂತೋಷವಾಗಿ ಹೇಳಬೇಕಾಗತ್ತೆ. ಇವತ್ತಿಲ್ಲಿ ನೂರಾರು ಜನ ಮಾಜಿ ಸೈನಿಕರು ಬಂದು ಕುಳಿತುಕೊಂಡಿದ್ದಾರೆ. ಬೆಳಿಗ್ಗೆ ಧ್ವಜಾರೋಹಣವನ್ನು ಮಾಡಿಸಿದ್ರಿ ನೀವೆಲ್ಲ. ಧ್ವಜಾರೋಹಣ ಮಾಡಬೇಕಾದಾಗ ಆ ಧ್ವಜಾರೋಹಣ ಮಾಡಿದ ತಕ್ಷಣ ಬಸಪ್ಪನವರು ಕುಲಕರ್ಣಿ ಅಂತಕ್ಕಂಥದ್ದನ್ನು ನಾವು ಸ್ಮರಿಸಬೇಕು. ಅದರ ಶ್ರೇಯಸ್ಸು ಯಾರಿಗೆ ತಲುಪ್ತದೆ ಅಂದರೆ ಅವರಿಗೆ ಜನ್ಮವನ್ನು ಹೆತ್ತಿರ್ತಕ್ಕಂಥ ಈ ಚೋಳಚಗುಡ್ಡ ನೆಲಕ್ಕೆ ಸಲ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಒಪ್ಕೊಳ್ಬೇಕು. ಚೋಳಚಗುಡ್ಡ ಗ್ರಾಮ ಹಿಂದಿನಿಂದಲೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕ್ಕೊಂಡು ಬಹುಶಃ ನನಗೆ ಈ ಪರಿಸರದಲ್ಲಿ ಅತ್ಯಂತ ಹೆಚ್ಚು ಸ್ವಾತಂತ್ರ್ಯ ಯೋಧರನ್ನು ಜೊತೆಗೆ ಸೈನಿಕರನ್ನು ನೀಡಿರ್ತಕ್ಕಂಥ ಗೌರವ ಇವತ್ತು ಚೋಳಚಗುಡ್ಡ ಗ್ರಾಮಕ್ಕೆ ಸಲ್ತದೆ. ಹಿಂದಿನಿಂದ ಮಾರುದ್ರಪ್ಪನವರು, ಪಟ್ಟಣ ಶೆಟ್ಟರು, ಜೊತೆಗೆ ನಮ್ಮ ಸಿದ್ದಪ್ಪನವರು, ಮಾಳವಾಡ್ರವರು, ಅವರೆಲ್ಲ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಆ ಕಿಚ್ಚನ್ನು ಹಚ್ಚಿದವರು. ಇವತ್ತು ನಾವೇನಾದರೂ ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಇವತ್ತು ಜಗತ್ತಿನ 5ನೇ ಅತಿ ಮುಖ್ಯ ಹಣಕಾಸಿನ ವ್ಯವಸ್ಥೆಯನ್ನು ಹೊಂದಿಕೊಂಡು ಇವತ್ತು ನಾವು ಗೌರವದಿಂದ ಬಾಳ್ತಿದ್ರೆ ಅವತ್ತೇನು ಅವರು ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದ್ರು, ಇವತ್ತು ಅವರಿಂದ ಇವತ್ತು ನಾವು ಒಂದು ಉತ್ತಮ ನಾಗರಿಕರಾಗಿ ಬಾಳ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಕೂಡ ನಾವು ದಯವಿಟ್ಟು ಯೋಧರು ವೇದಿಕೆ ಮೇಲೆ ಬರಬೇಕು. ಸನ್ಮಾನ ಕಾರ್ಯಕ್ರಮ ಇನ್ನು ಶ್ರೀಯುತ ಅಶೋಕ್ ಸೋಮಲಿಂಗಪ್ಪ ಯರಗುಬ್ಬಿ, ಶಿವಾನಂದ್ ಮುತ್ತಲಗಿರಿ, ವೀರನಗೌಡ ಗೌಡ, ಆನಂದದ ಸಭೆಯನ್ನು ಸವಿದು ತದನಂತರ
ಪ್ರಸಾದವನ್ನು ಸ್ವೀಕರಿಸಬೇಕಾಗಿದೆ. ಯಾರು ಇನ್ಯಾರು ಉಳಿದಿದ್ರೆ ದಯವಿಟ್ಟು ಬರಬೇಕು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.